ನಮಸ್ಕಾರ. ಅಮ್ಮ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಮಣ್ಣಿನ ಮಗ ಎಚ್ ಡಿ ದೇವೇಗೌಡರಿಗೆ ಹಾಸನದಲ್ಲಿ ಸನ್ಮಾನ ಮಾಡುತ್ತೇನೆ. ಇಲ್ಲಿ ಕೆಲವರು ಅಧಿಕಾರದ ಮತದಿಂದ ಮೆರೆಯುತ್ತಿದ್ದಾರೆ. ಮುಂದೆ ಅವರಿಗೂ ತಕ್ಕ ಉತ್ತರ ಕೊಡುತ್ತೇನೆ. ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿಕೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಹಾಲಿನ ದಿನನಿತ್ಯದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಹಾಗೂ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದಿಂದ ಹಾಸನದಲ್ಲಿ ಪ್ರತಿಭಟನೆ. ಮತ್ತು ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ನಾಮಪತ್ರ ಸಲ್ಲಿಕೆ. ವಾರ್ತೆಗಳ ವಿವರ. ಮಾರಕ ಡೆಂಗ್ಯೂ ಜ್ವರಕ್ಕೆ ಒಂದು ವಾರದಲ್ಲಿ 2 ಹೆಣ್ಣು ಮಕ್ಕಳು ಬಲಿಯಾದ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಗುಡ್ಡೇನಹಳ್ಳಿ ಗ್ರಾಮದ ಕಲಾಶ್ರೀ ಜಿಎಲ್ 11 ವರ್ಷ ಮೃತಪಟ್ಟ ಬಾಲಕಿ. ಗುಡ್ಡೇನಹಳ್ಳಿ ಗ್ರಾಮದ ಲೋಕೇಶ್ ತನುಜ ದಂಪತಿಗಳ ಪುತ್ರಿ ಕಲಾಶ್ರೀ ಜಿಎಲ್ 1 ವಾರದಿಂದ ಜ್ವರದಿಂದ ಬಳಲುತ್ತಿದ್ದಳು. ಹೊಳೆನರಸೀಪುರ ಪಟ್ಟಣದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಹಿಮ್ಸ್ ಆಸ್ಪತ್ರೆಗೆ ಶನಿವಾರ ಸಂಜೆ ದಾಖಲಿಸಿದ ಪೋಷಕರು ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ಕಲಾಶ್ರೀ. 1 ವಾರದಲ್ಲಿ ಡೆಂಗ್ಯೂ ಜ್ವರಕ್ಕೆ 2 ಹೆಣ್ಣು ಮಕ್ಕಳು ಬಲಿಯಾದ ಘಟನೆ ನಡೆದಿದೆ. ಕೇಂದ್ರದ ಅಧಿವೇಶನ ಮುಗಿದ ಬಳಿಕ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗುತ್ತೇನೆ. ಜೊತೆಗೆ ಎಲ್ಲ ಕೇಂದ್ರ ಸಚಿವರನ್ನು ಹಾಸನಕ್ಕೆ ಕರೆದು ಹಾಸನದಲ್ಲಿ ಬೃಹತ್ ಸಮಾವೇಶ ಮಾಡುತ್ತೇನೆ ಎಂದು ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿದರು. ಅತ್ಯಾಚಾರ ಆರೋಪದಲ್ಲಿ ಬಂಧನಕ್ಕೊಳಗಾಗಿದ್ದ ವಕೀಲ ದೇವರಾಜೇಗೌಡ ಜಾಮೀನಿನ ಮೂಲಕ ಬಿಡುಗಡೆ ಆದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿಯ ರಾಷ್ಟ್ರೀಯ ರಾಜ್ಯ ನಾಯಕರಿಗೆ ಹಾಗೂ ಹಲವು ಗಣ್ಯರಿಗೆ ತುಂಬು ಹೃದಯದಿಂದ ಧನ್ಯವಾದ ತಿಳಿಸುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಬಂಧನದ ಬಗ್ಗೆ ಮಾತನಾಡಿದರು. ಇನ್ನು 51 ದಿನಗಳ ಬಳಿಕ ಹೊರಗೆ ಬಂದಿದ್ದೇನೆ. ನನ್ನ ಜಿಲ್ಲೆಯ ಲಕ್ಷಾಂತರ ಕಾರ್ಯಕರ್ತರು, ನಾಯಕರು, ಸಾವಿರಾರು ವಕೀಲರ ಪ್ರಾರ್ಥನೆ ಭಗವಂತನಿಗೆ ಮುಟ್ಟಿದೆ. ಉಸಿರು ಇರುವವರೆಗೂ ಯಾರನ್ನು ಮರೆಯೋದಿಲ್ಲ ಎಂದು ಹೇಳಿದರು. ಎಲ್ಲ ನನ್ನ ರಾಷ್ಟ್ರೀಯ ನಾಯಕರುಗಳಿಗೆ ಮತ್ತು ರಾಜ್ಯ ನಾಯಕರುಗಳಿಗೆ, ಅಂದ್ರೆ ಭಾರತೀಯ ಜನತಾ ಪಕ್ಷದ ಹಲವಾರು ಗಣ್ಯರಿಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಈ ಬಂಧನದ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ರು, ಧ್ವನಿಯನ್ನು ಎತ್ತಿದ್ರಲ್ಲಿ. ಸತ್ಯ ಈ ಜಗತ್ತಿಗೆ ಗೊತ್ತಿತ್ತು ಏನು ಅಂತ ಹೇಳಿ. ಸುಮಾರು 51 ದಿವಸಗಳ ಕಾಲ ನಾನು ಅಜ್ಞಾತವನ್ನು ಮುಗಿಸಿ ಇವತ್ತು ಬಂದು ಮಾಧ್ಯಮದ ಮುಂದೆ ಬಂದು ಕೊಟ್ಟಿದ್ದೀನಿ. ನಾನಲ್ಲಿ ನಮ್ಮ ರಾಜ್ಯ ನಾಯಕರಾಗಿರ್ಬೋದು, ರಾಷ್ಟ್ರೀಯ ನಾಯಕರಾಗಿರ್ಬೋದು, ಒಬ್ರು ಅಂತಲ್ಲ, ಎಲ್ಲಾ ನಾಯಕರಿಗೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ರು. ನನಗೆ ಅಲ್ಲಿ ಬಹಳ ವಿಶೇಷವಾಗಿ ನನ್ನ ಜಿಲ್ಲೆಯ ಲಕ್ಷಾಂತರ ಕಾರ್ಯಕರ್ತರುಗಳು, ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರುಗಳು, ನಮ್ಮ ಕಾರ್ಯಕರ್ತರುಗಳು, ಮತ್ತೆ ಸಾವಿರಾರು ಸಂಖ್ಯೆಯ ವಕೀಲರ ಪ್ರಾರ್ಥನೆ ಆ ಭಗವಂತನಿಗೆ ಮುಟ್ಟಿ ಇವತ್ತು ನನಗೆ ಬಿಡುಗಡೆ ಭಾಗ್ಯವನ್ನ ಕೊಟ್ಟಿದ್ದಾರೆ. ಅಲ್ಲಿ ನಾನು ನನ್ನ ಉಸಿರಿರುವವರೆಗೂ ಕೂಡ ನಾನು ಯಾರನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಲವು ಕಾರಣದಿಂದ ಕೆಲವು ವಿಚಾರ ಈಗ ಹೇಳಲ್ಲ. ಅದಕ್ಕಾಗಿ ಒಂದು ಸಮಯ ನಿಗದಿಯಾಗುತ್ತದೆ. ನನ್ನ ಬಂಧನ ಅನಿರೀಕ್ಷಿತ ಅಲ್ಲ, ನಿರೀಕ್ಷಿತ. ಕುಟುಂಬ ದ್ವೇಷಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಸನ ಜಿಲ್ಲೆಯ ಮಾನ ಹರಾಜಾಗಿದೆ. ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 15ರೊಳಗೆ ಒಂದು ದಿನಾಂಕ ನಿಗದಿ ಮಾಡುತ್ತೇನೆ. ಕೇಂದ್ರದ ಅಧಿವೇಶನ ಮುಗಿದ ಬಳಿಕ ಪ್ರಧಾನಿ ಅವರನ್ನು ಭೇಟಿಯಾಗುತ್ತೇನೆ. ಎಲ್ಲ ಕೇಂದ್ರ ಸಚಿವರನ್ನು ಕರೆದು ಬೃಹತ್ ಸಮಾವೇಶ ಮಾಡುತ್ತೇನೆ ಎಂದರು. ನಾನು ಕೆಲವು ವಿಚಾರವನ್ನು ನಾನು ಈಗ ಅದನ್ನ ಬಹಿರಂಗಪಡಿಸೋದಿಲ್ಲ. ನಾವಿಲ್ಲಿ ಕಾರಣ ಯಾಕೆ ಅಂತಂದ್ರೆ ಅದಕ್ಕೊಂದು ಸಮಯ ನಿಗದಿ ಆಗ್ತಾ ಇದೆ. ಇಲ್ಲಿ ನಾನು ಅರೆಸ್ಟ್ ಆಗ್ತೀನಿ ಅಂತ ನನಗೆ ಮೊದಲೇ ಗೊತ್ತಿತ್ತು. ನನಗೆ ಅದು ಅದೇನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಎಕ್ಸ್ಪೆಕ್ಟೆಡ್ ಯಾರು. ನನಗೆ ಬಂಧನಕ್ಕೆ ಒಳಗಾದೆ. ನಾನಲ್ಲಿ ಬಂಧನವನ್ನು ಮುಗಿಸ್ಕೊಂಡು ನಾನು ಇವತ್ತು ಹೊರಗೆ ಬಂದಿದ್ದೀನಿ. ನಾನಲ್ಲಿ ಬಹಳ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ಇಡೀ ಜಗತ್ಪ್ರಸಿದ್ಧವಾದಂತ ಹಾಸನ ಜಿಲ್ಲೆಯ ಮಾನವನ ಹರಾಜಾಕುವಂತ ಕೆಲಸ ಏನಾಯ್ತು ಈ ಒಂದು 2024ನೇ ಸಾಲಿನಲ್ಲಿ. ಯಾವುದೋ ಒಂದು ಕುಟುಂಬದ ದ್ವೇಷಕ್ಕೋಸ್ಕರ ನಮ್ಮ ಜಿಲ್ಲೆಯ ಮಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಯಿತು. ಅದು ಹಲವಾರು ಕಾರಣಗಳಿದೆ, ತಮಗೆಲ್ಲ ಗೊತ್ತಿರೋ ವಿಚಾರ. ಅದು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ಅಲ್ಲಿ. ಆದ್ರೆ ಮುಂದಿನ ತಿಂಗಳು ನಾನು ನಿಮ್ಮೆಲ್ಲರಿಗೂ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀನಿ. ಅಲ್ಲಿ ನಾನು ಈಗಾಗಲೇ ಈ ಸೆಷನ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ಲೋಕಸಭೆಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಅದು ಮುಗಿದ ನಂತರ ಮಾನ್ಯ ಪ್ರಧಾನಮಂತ್ರಿ ಅವ್ರನ್ನ, ಮಾನ್ಯ ಗೃಹ ಸಚಿವರನ್ನ, ಮತ್ತೆ
ಅನೇಕ ನಾಯಕರುಗಳನ್ನು ಭೇಟಿಯಾಗಿ ನಾನಲ್ಲಿ ಪ್ರಪ್ರಥಮವಾಗಿ ಹಾಸನ ಜಿಲ್ಲೆಯಿಂದಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತ ಎಲ್ಲ ಸಂಸದರನ್ನ ನಾನು ಹಾಸನ ಜಿಲ್ಲೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾವಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಎಲ್ಲಾ ಕೇಂದ್ರ ಸಚಿವರನ್ನ ಆ ದಿನ ಇಲ್ಲಿ ಕರೆದು ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಬೇಕು, ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಯಾವ ಜಿಲ್ಲೆಗೆ ಕಳಂಕ ತಂದರೋ ಅದೇ ಜಿಲ್ಲೆಯಿಂದ ಸಂಘಟನೆಗೆ ಮುಂದಾಗುತ್ತೇವೆ. ಸ್ಥಳೀಯ ಚುನಾವಣೆ ಗೆಲ್ಲಲು ಮೈತ್ರಿ ಪಕ್ಷದ ಗೆಲುವಿಗೆ ಪ್ರಯತ್ನ ಮಾಡುತ್ತೇವೆ. ಕುಮಾರಸ್ವಾಮಿ ಅವರು ಶೀಘ್ರವಾಗಿ ಜಿಲ್ಲೆಗೆ ಎಂಟ್ರಿ ಆಗುತ್ತಾರೆ. ಇದೇ ವೇಳೆ ನನ್ನ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಬೃಹತ್ ಕೈಗಾರಿಕೆಗೆ ಸ್ಥಾಪನೆಗೆ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡುತ್ತೇನೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಗೊಂದಲಕ್ಕೆ ಒಳಗಾಗೋದು ಬೇಡ. ಎರಡು ಪಕ್ಷದ ಕಾರ್ಯಕರ್ತರ ಜೊತೆ ನಾನು ಇರ್ತೇನೆ ಎಂದು ಹೇಳಿದರು. ಯಾವ ಜಿಲ್ಲೆಗೆ ಕಳಂಕ ತಂದ್ರೋ ಅದೇ ಜಿಲ್ಲೆಯಿಂದಲೇ ಕೂಡ ನಾವಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಂದ್ರೆ ಜೆಡಿಎಸ್ ಪಕ್ಷದ ಎಲ್ಲಾ ಶಾಸಕರು, ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಜೆಡಿಎಸ್ ಪ್ರಮುಖ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು, ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು, ಪರಾಜಿತ ಅಭ್ಯರ್ಥಿಗಳು, ಶಾಸಕರು ಎಲ್ಲರನ್ನೂ ಕೂಡ ನಾವಲ್ಲಿ ಒಟ್ಟಿಗೆ ಸೇರಿಸಿ ನಾವಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಗೆಲ್ಲಬೇಕು. ನಾವಲ್ಲಿ ಹಾಸನದಿಂದಲೇ ನಾವು ಅಧಿಕಾರವನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ವಿ. ನಾವಲ್ಲಿ ಈಗಾಗಲೇ ನಾನು 2 ಸುತ್ತಿನ ಮಾತುಕತೆ ಆಗಿದೆ. ಇಲ್ಲಿ ವೆರಿ ಶಾರ್ಟ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಎಂಟ್ರಿ ಆಗ್ತಾರೆ. ಇಲ್ಲಿ ರಾಜಕೀಯವನ್ನ ಈ ಜಾಗದಿಂದಲೇ ಪ್ರಾರಂಭ ಮಾಡಬೇಕು ಅಂತ ನಾನು ಮನವಿಯನ್ನು ಕೂಡ ಮಾಡಿದ್ದೀನಿ. ನಾನಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ 1 ಬಾರಿ ಆದ್ರೂ ಕೂಡ ನೀವು ಇಲ್ಲಿ ಬರಬೇಕು. ನೀವು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಕುಮಾರಸ್ವಾಮಿ ಜೊತೆ ಮನವಿಯನ್ನು ಮಾಡಿದ್ದೀನಿ. ಮುಂದಿನ ದಿವಸಗಳಲ್ಲಿ ನಾವಲ್ಲಿ ನಮ್ಮ ಹಾಸನ ಜಿಲ್ಲೆಯಿಂದ ಸುಮಾರು 10,000 ಯುವಕರಿಗೆ ನಾವು ಉದ್ಯೋಗವನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ಬೇಕು ನಾವು. ಆಮೇಲೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ಕಾರ್ಯಕರ್ತರಾಗಿರ್ಲಿ ಮತ್ತೆ ಬಿಜೆಪಿ ಕಾರ್ಯಕರ್ತರಾಗಿರ್ಲಿ ಗೊಂದಲಕ್ಕೆ ಈಡಾಗೋದು ಬೇಡ. ಅಲ್ಲಿ ನಮ್ಗೆ ನಾಯಕರಿಲ್ಲ ಅನ್ನೋದಕ್ಕೆ ಸಂದೇಹ ಬರೋದು ಬೇಡ. ಅಲ್ಲಿ ನಾನು ಸಂಪೂರ್ಣ ಸಾರಥ್ಯವನ್ನು ವಹಿಸ್ಕೊತಾ ಇದ್ದೀನಿ. ನಾನು ಮಣ್ಣಿನ ಮಗ ಎಂದು ಹೆಸರಾಗಿರುವ ಎಚ್.ಡಿ. ದೇವೇಗೌಡರಿಗೆ ಹಾಸನದಲ್ಲಿ ಸನ್ಮಾನ ಮಾಡುತ್ತೇನೆ. ಇಲ್ಲಿ ಕೆಲವರು ಅಧಿಕಾರದ ಮದದಿಂದ ಮೆರೆಯುತ್ತಿದ್ದಾರೆ. ಮುಂದೆ ಅವರಿಗೂ ತಕ್ಕ ಉತ್ತರ ಕೊಡುತ್ತೇನೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲಬಾರದು. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಗೆ ಪರಮಾಧಿಕಾರ ಬರುತ್ತದೆ ಎಂದು ಹೇಳಿದರು. ಈ ಜಿಲ್ಲೆಯ ಮಣ್ಣಿನ ಮಗ ಅಂತ ಹೆಸರಾದಂತ ಸನ್ಮಾನ್ಯ ಶ್ರೀ ಪೂಜ್ಯ ದೇವೇಗೌಡರಿಗೆ ನಾವು ಅದ್ದೂರಿಯಾದ ಸನ್ಮಾನವನ್ನು ಇಟ್ಕೊಂಡು ಹೋಗ್ತೀವಿ. ಅವತ್ತಿನ ದಿವಸ ಎಲ್ಲಾ ಸಚಿವರಿಗೆ ಸನ್ಮಾನವನ್ನು ಇಟ್ಕೊಂಡು ಹೋಗಲಿ. ಹಾಸನ ಜಿಲ್ಲೆಯಿಂದಲೇ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ನಾವು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಮುಂದಿನ ದಿವಸಗಳಲ್ಲಿ ಹೈಕಮಾಂಡ್ ಏನ್ ತೀರ್ಮಾನವನ್ನು ಕೊಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗೋದು ಬೇಡ. ಆಗಿ ಕೆಲವರು ಅಧಿಕಾರ ಮತದಿಂದ ಮೆರೀತಾ ಇದ್ದಾರೆ. ಅಲ್ಲಿ ನನಗೆ ಅಧಿಕಾರ ಇದೆ, ನನಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ತಕ್ಕ ಪಾಠ ಕೆಲಸ ಬರ್ತದೆ. ಪಕ್ಷಕ್ಕೆ ನಾವು ಪ್ರಾಮಾಣಿಕವಾಗಿ ಭದ್ರಾಗಿರ್ಬೇಕು ನಾವೆಲ್ಲರೂ ಕೂಡ ನಾವಲ್ಲಿ. ಹಾಗಾಗಿ ಯಾರು ಕೂಡ ಯಾವುದೇ ದ್ವೇಷ ಅಸೂಯೆಯನ್ನು ಬಿಟ್ಟು ನಾವಲ್ಲಿ ಒಗ್ಗಟ್ಟಾಗಿ ನಿಂತಲ್ಲಿ ಹಾಸನ ಜಿಲ್ಲೆ ಒಂದೇ ಒಂದು ತಾಲೂಕ್ ಪಂಚಾಯತಿನೂ ಕೂಡ ನಾವು ಬೇರೆ ಪಕ್ಷಕ್ಕೆ ಬಿಟ್ಕೊಡದ ರೀತಿಯಲ್ಲಿ ಮೈತ್ರಿ ಪಕ್ಷದಿಂದ ಎಲ್ಲಾ ತಾಲೂಕ್ ಪಂಚಾಯತಿಗಳಲ್ಲಿ, ಎಲ್ಲಾ ಜಿಲ್ಲಾ ಪಂಚಾಯತಿಗಳಲ್ಲಿ ನಾವಲ್ಲಿ ಗೆಲುವು ಸಾಧಿಸಿ ನಾವಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಅಧಿಕಾರ ಹಿಡಿಯುವಂತ ಕೆಲಸದಲ್ಲಿ ಸಾರಥ್ಯವನ್ನು ನಾನು ಆ ಸಾರಥ್ಯ ವಹಿಸಿಕೊಳ್ಳುವಂತದ್ರಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತೀನಿ. ರಾಜ್ಯ ಸರ್ಕಾರವು ನಡೆಸುತ್ತಿರುವ ಭ್ರಷ್ಟಾಚಾರ, ಹಾಲಿನ ಮೇಲೆ ಬೆಲೆ ಏರಿಕೆ ಹಾಗೂ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದಿಂದ ಗೋವುಗಳು, ಖಾಲಿ ಹಾಲಿನ ಕ್ಯಾನ್ಗಳ ಜೊತೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ BH ನಾರಾಯಣಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರವು ಹಾಲು ದರ ಏರಿಕೆ, ಪೆಟ್ರೋಲ್, ಡೀಸೆಲ್ ಹಾಗೂ ರೈತರ ಪಂಪ್ಸೆಟ್ಗಳಿಗೂ ಉಪಯೋಗಿಸುತ್ತಿರುವ ಟ್ರಾನ್ಸ್ಫಾರ್ಮರ್ಗಳನ್ನು 25,000ರಿಂದ 2 ಲಕ್ಷದವರೆಗೂ ಏರಿಸಿರುತ್ತಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ರೈತರಿಗೆ ವರ್ಷಕ್ಕೆ 4,000ಗಳನ್ನು ಕೊಡುತ್ತಿದ್ದ ಹಾಲು ಹಣವನ್ನು ಸಹ ಸರ್ಕಾರ ತಡೆದಿರುತ್ತದೆ. ಭ್ರಷ್ಟಾಚಾರವು ಮಿತಿ ಮೀರಿದ್ದು, ಪರಿಶಿಷ್ಟ ಪಂಗಡ ನಿಗಮಕ್ಕೆ ನೀಡಿದ್ದ 187 ಕೋಟಿಗಳನ್ನು ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ಗುಳು ಮಾಡಿರುತ್ತಾರೆ ಮತ್ತು ಅಂಬೇಡ್ಕರ್ ನಿಗಮಕ್ಕೆ ನೀಡಿದ್ದ 11,000 ಕೋಟಿಗಳನ್ನು ಸಹ ಸರ್ಕಾರವೇ ವಾಪಸ್ ಪಡೆದಿರುತ್ತದೆ ಎಂದು ದೂರಿದರು. ರೈತರ ಜಮೀನಿನ ಪಹಣೆಯನ್ನು ರೂ.10ರಿಂದ 40ರವರೆಗೂ ಏರಿಸಿರುತ್ತಾರೆ. ಜಮೀನಿನ ಮುದ್ರಾಂಕ ಶುಲ್ಕವನ್ನು ಶೇಕಡ 30% ಏರಿಸಿದ್ದು, ಈ ಏರಿಕೆಯಿಂದ ರೈತರು ಮಾರಲು ಹಾಗೂ ಕೊಂಡುಕೊಳ್ಳಲು ಆಗದೆ ಪರಿತಪಿಸುತ್ತಿದ್ದಾರೆ ಎಂದು ಹೇಳಿದರು. ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ರೈತರಿಗೋಸ್ಕರ, ಅದರಲ್ಲೂ
ಹಾಲಿನ ಉತ್ಪಾದಕರಿಗೆ ಪ್ರೋತ್ಸಾಹಧನವಾಗಿ ₹5 ಮಂಜೂರು ಮಾಡಿದ್ರು. ಆದರೆ ಇದುವರೆಗೂ ಕೂಡ 850 ಕೋಟಿ ರೂಪಾಯಿ ಕೊಡಬೇಕಂತ ರೈತರಿಗೆ ಹಣನ ಬಿಡುಗಡೆ ಮಾಡದಲೆ ರೈತರಿಗೆ ಬಹಳ ಮೋಸ ಮಾಡ್ತಾ ಇದ್ದಾರೆ. ನಾವು ಭ್ರಷ್ಟ ಸರ್ಕಾರವನ್ನು ನಿರ್ಮೂಲನೆ ಮಾಡ್ತೀವಿ, ಉತ್ತಮವಾದಂಥ ಆಡಳಿತವನ್ನು ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳಿ ರೈತರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ. ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ. ಈಗ ಹಾಲಿನ ದರವನ್ನು ಏರಿಸಿದ್ದಾರೆ, ಮುದ್ರಾಂಕ ಶುಲ್ಕವನ್ನು ಏರಿಸಿದ್ದಾರೆ ಮತ್ತು ರೈತರಿಗೆ 187 ಕೋಟಿ ರೂಪಾಯಿ ಎಸ್ಟಿ ವಾಲ್ಮೀಕಿ ನಿಗಮದ ಹಣವನ್ನ ಸಂಪೂರ್ಣವಾಗಿ ಸರ್ಕಾರ ನುಂಗಿ ಹಾಕಿದೆ. ಅದೇ ರೀತಿ ದಲಿತರಿಗೆ ಕೊಟ್ಟಂತ ಅಂಬೇಡ್ಕರ್ ಭವನಕ್ಕೆ ಕೊಟ್ಟಂತ 11,000 ಕೋಟಿ ರೂಪಾಯಿ ಹಣನೂ ಕೂಡ ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಿಂದ ಕೊಟ್ಟಂತ 187 ಕೋಟಿ ರೂಪಾಯಿನ ಸಂಪೂರ್ಣವಾಗಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಜೋಬಿಗೆ ಹೋಗಿದೆ. ಮತ್ತೆ ಪಾಣಿಗೆ ಕೇವಲ ರೈತರು ದಿನನಿತ್ಯ ಪಡೆದಂತ ಪಾಣಿಗೆ 10 ರೂಪಾಯಿಂದ ಪಾಣಿ ತಗೊಂಡು 40 ರೂಪಾಯಿವರೆಗೂ ಏರಿಸಿದ್ದಾರೆ. ಸ್ಟಾಂಪ್ ಪೇಪರ್ ಅನ್ನ 10 ರೂಪಾಯಿ ಸ್ಟಾಂಪ್ ಪೇಪರ್ 500 ರೂಪಾಯಿಗೂ ಏರಿಸಿದ್ದಾರೆ. ಇಂಥ ಒಂದು ಭ್ರಷ್ಟ ಸರ್ಕಾರ ಜನಗಳ ಜೊತೆ ಚೆಲ್ಲಾಟ ಮಾಡ್ತಾ ಇದೆ. ಜನಗಳು ಸಂಪೂರ್ಣವಾಗಿ ನಿರಾಶರಾಗಿದ್ದಾರೆ. ಆದ್ರಿಂದ ಸಿದ್ದರಾಮಯ್ಯನವರ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಾ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾಧ್ಯಮದೊಂದಿಗೆ ಮಾತನಾಡಿ, ರೈತರಿಗೆ ಹಣವನ್ನು ಕಡಿಮೆ ಕೊಟ್ಟು ಗ್ರಾಹಕರಿಂದ ಅರ್ಧ ಲೀಟರ್ ಹಾಲಿನ ದರ ₹2 ಹೆಚ್ಚು ವಸೂಲಿ ಮಾಡುವ ಸರ್ಕಾರ ಜನರಿಗೆ ಗ್ಯಾರಂಟಿ ಕೊಡುವುದಾಗಿ ಹೇಳಿ ಜನರಿಂದಲೇ ಕೊಳ್ಳೆ ಹೊಡೆದು ಜನರ ಜೇಬಿಗೆ ಕತ್ತರಿ ಹಾಕಿ ಸ್ಟಾಂಪ್ ಪೇಪರ್ ಮೇಲೆ ಈಗ ಗಗನಕ್ಕೆ ಏರಿಕೆ ಮಾಡಿದೆ. ರೈತ ಟ್ರಾನ್ಸ್ಫಾರ್ಮ್ ಹಾಕಬೇಕು ಎಂದರೆ 20,000 ಹಣದಲ್ಲಿ ಮುಗಿಯುವಂತಹ ಈಗ ಲಕ್ಷಾಂತರ ರುಗಳ ಕೊಡಬೇಕಾಗಿದೆ. ದಿನನಿತ್ಯದ ವಸ್ತುಗಳಲ್ಲಾದರೂ ಬೆಲೆಗಳ ದರಗಳು ದುಪ್ಪಟ್ಟು ಹೆಚ್ಚಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರವು ಹಲವಾರು ಹಗರಣದಲ್ಲಿ ಮುಳುಗಿ ಹೋಗಿದೆ ಎಂದು ದೂರಿದರು. ವಾಲ್ಮೀಕಿ ನಿಗಮ, SC/ST ನಿಗಮದಲ್ಲಿ ಭ್ರಷ್ಟಾಚಾರ ನಡೆಸಿದೆ ಎಂದು ಖಂಡಿಸಿದರು. ರಾಜ್ಯದಲ್ಲಿ ಯಾವ ಅಭಿವೃದ್ಧಿಗಳು ನಡೆಯುತ್ತಿಲ್ಲ, ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಈ ಸರ್ಕಾರ ಶೀಘ್ರ ತೊಲಗಲಿ ಎಂದು ಆಗ್ರಹಿಸಿದರು. ಹಾಸನ ಜಿಲ್ಲೆಯಲ್ಲಿ ಹಾಲಿನ ಬೆಲೆ ಏರಿಕೆ ವಿರುದ್ಧ ಒಂದು ಪ್ರತಿಭಟನೆಯನ್ನ ನೆರವೇರಿಸಿದ್ದಾರೆ. ರೈತರಿಗೆ ಹಣವನ್ನ ಕಡಿಮೆ ಕೊಟ್ಟು ಗ್ರಾಹಕರಿಂದ ₹2 ಅರ್ಧ ಲೀಟರ್ಗೆ ₹2 ಹೆಚ್ಚನ್ನ ಈಗಾಗಲೇ ವಸೂಲಿ ಮಾಡುವಂತ ಸರ್ಕಾರ ಏನು ಗ್ಯಾರಂಟಿ ಅಂತ ಹೇಳಿ ಜನಗಳಿಗೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಜನಗಳಿಂದನೇ ಕೊಳ್ಳೆ ಹೊಡೆದು ಜನಗಳ ಜೋಬಿಗೆ ಕತ್ತರಿ ಮಾಡಿ ಈಗಾಗಲೇ ಗೌಡ್ರು ಹೇಳಿದಾಗೆ ಸ್ಟಾಂಪ್ ಪೇಪರ್ಗೆಲ್ಲ ಗಗನಕ್ಕೇರಿದೆ. ಈಗ ಏನು ಸ್ಟಾಂಪ್ ಡ್ಯೂಟಿ ಇರ್ಬೋದು ಅಥವಾ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ಎಲ್ಲ ಗಗನಕ್ಕೇರಿದೆ. ಅದೇ ರೀತಿ ಒಬ್ಬ ರೈತ ಟ್ರಾನ್ಸ್ಫಾರ್ಮ್ ಹಾಕ್ಬೇಕಂದ್ರೆ ಕೇವಲ 15-20 ಸಾವಿರ ಮುಗಿಯುವಂತ ಟ್ರಾನ್ಸ್ಫಾರ್ಮ್ ಈಗ ಲಕ್ಷಗಟ್ಟಲೆಯಲ್ಲಿ ಹೋಗ್ತಾ ಉಂಟು. 2.5 ಲಕ್ಷವರೆಗೆ ರೈತ ಕಟ್ಟಬೇಕು. ರೈತ ಹೇಗೆ ಕಟ್ಟೋದು? ಅದೇ ರೀತಿ ಈಗಾಗಲೇ ಗ್ರಾಹಕರಿಗೆ ತರಕಾರಿ ಬೆಲೆ ಇರ್ಬೋದು, ಹಾಗೆ ತೊಗರಿ ಬೆಳೆ ಇರ್ಬೋದು, ಎಲ್ಲ ಬೆಳೆಗಳ ರೇಟು ಗಗನಕ್ಕೇರಿದೆ. ಅದರಿಂದ ಈಗಾಗಲೇ ಸರ್ಕಾರ ಹಲವಾರು ಹಗರಣಗಳಲ್ಲಿ ಮುಳುಗೋಗಿದೆ. ಈಗಾಗಲೇ ವಾಲ್ಮೀಕಿಯ ನಿಗಮದಲ್ಲಿ ಹಗರಣ ಇರ್ಬೋದು, SC/ST ನಿಗಮದಲ್ಲಿ ಹಗರಣ ಇರ್ಬೋದು, ಹಲವಾರು ಹಗರಣವನ್ನು ಸಿದ್ದರಾಮಯ್ಯ ಅವರು ಈಗಾಗಲೇ ಮಾಡಿದ್ದಾರೆ. ಏನು ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಕೊಡ್ತದೋ ಅದೇ ಹಣವನ್ನ, ಅದರಿಂದ ಹೆಚ್ಚುವರಿ ಹಣವನ್ನ ಜನಗಳಿಂದ, ನಮ್ಮ ಕರ್ನಾಟಕ ರಾಜ್ಯಾಂತ ಪ್ರಜೆಗಳಿಂದ ಹಣವನ್ನ ವಸೂಲು ಮಾಡ್ತಿದ್ದಾರೆ. ಈ ವಿರುದ್ಧವಾಗಿ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ರೈತ ಮೋರ್ಚಾ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಎಲ್ಲಾ ಮೋರ್ಚಾದವರು ಈ ವಿರುದ್ಧ ಪ್ರತಿಭಟನೆ ನಡೆಸ್ಕೊಂಡ್ ಬಂದಿದ್ದೇವೆ. ಅದೇ ರೀತಿ ಏನು ಈಗಾಗಲೇ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕುಂಠಿತ ಆಗಿದೆ. ಎಲ್ಲಿ ನೋಡಿದ್ರೆ ಅಭಿವೃದ್ಧಿ ಇಲ್ಲ. ಯಾವುದೇ ಕಾಂಟ್ರಾಕ್ಟ್ಗಳು ಅವರ ಹೀನಾಮಿತ ಸ್ಥಿತಿಯಲ್ಲಿ, ಯಾಕಂದ್ರೆ ಯಾವುದೇ ರಸ್ತೆ ಅಭಿವೃದ್ಧಿ ಇಲ್ಲ, ಯಾವುದೇ ಒಂದು ಕಾಂಟ್ರಾಕ್ಟ್ಗಳಿಗೆ ಹಣವನ್ನು ಸಹ ಪಾವತಿ ಮಾಡ್ತಾ ಇಲ್ಲ. ಈಗಾಗಲೇ ಸರ್ಕಾರ ಶೂನ್ಯವಾಗಿದೆ, ಲೂಟಿ ಸರ್ಕಾರ ಶೂನ್ಯವಾಗಿದೆ. ಅದರಿಂದ ಆದಷ್ಟು ಬೇಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಸರ್ಕಾರವನ್ನ ತೊಲಗಿಸ್ಬೇಕು. ಯಾಕಂದ್ರೆ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕು, ಜನಗಳಿಗೆ ಹಿತ ಕಾಪಾಡಬೇಕು. ಆ ನಿಟ್ಟಿನಲ್ಲಿ ಈ ಸರ್ಕಾರ ಬೇಗ ತೊಲಗಲಿ ಅಂತ ನಾವು ಆಗ್ರಹಿಸುತ್ತಿದ್ದೇವೆ. ಪ್ರತಿಭಟನೆಯಲ್ಲಿ ರಾಜ್ಯ ಯುವ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಈಶ್ವರ್, ಕಾರ್ಯಾಧ್ಯಕ್ಷ ಶಕುನಿಗೌಡ, ಪಾಪಣ್ಣ, ಪ್ರಧಾನ ಕಾರ್ಯದರ್ಶಿ ನಾಗರಾಜು, ಮುಖಂಡರಾದ DY ಗೋಪಾಲ್, ಪ್ರೀತಿವರ್ಧನ್, ಮೋಹನ್, ಪುನೀತ್, ವಿಜಯಲಕ್ಷ್ಮಿ, ಅಂಜನಪ್ಪ ಉಪಸ್ಥಿತರಿದ್ದರು.
ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ 2024-2029 ಅವರೆಗೆ 5 ವರ್ಷಗಳ ಅವಧಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಶಾಸಕ KN ಲಿಂಗೇಶ್ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ KS ಲಿಂಗೇಶ್ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಲಾಗಿದೆ. ಈ ಹಿಂದೆ ಈ ಮಹಾಸಭಾಕ್ಕೆ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷನಾಗಿ 5 ವರ್ಷಗಳ ಕಾಲ ಕೆಲಸ ಮಾಡಿದ್ದು, ಜೊತೆಗೆ ಶಾಸಕನಾಗಿ ಕೂಡ ಸೇವೆ ಸಲ್ಲಿಸಿದ್ದೇನೆ. ಜಿಲ್ಲೆಯ ಎಲ್ಲರ ಅಭಿಪ್ರಾಯದ ಮೇರೆಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದೇನೆ ಎಂದರು. ಈ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಎಲ್ಲ ರೀತಿಯಲ್ಲೂ ಕೂಡ ಬಲಪಡಿಸುವಂತಹ ಗುರಿ ಹೊಂದಿದ್ದೇನೆ. ಈ ಚುನಾವಣೆ ಆಗಬಾರದು, ಎಲ್ಲ ಸ್ಥಾನವೂ ಕೂಡ ಅವಿರುದ್ಧವಾಗಿ ಆಯ್ಕೆ ಆಗಬೇಕು, ಯುವಕರು ಬರಬೇಕು ಎಂಬುದು ಇದೆ. ಇದು ಸಮಾಜದ ಕೆಲಸವಾಗಿರುವುದರಿಂದ ಈ ಬಗ್ಗೆ ಕುಳಿತು ಮಾತನಾಡಿ ನಿರ್ಧರಿಸಲಾಗುವುದು. ಹಾಸನದಲ್ಲಿ ಮುಖ್ಯವಾಗಿ ಸಮುದಾಯಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇರುವುದಿಲ್ಲ. ಮೊದಲು ಬೇಕಾಗಿರುವುದು ಎಜುಕೇಷನ್ಗೆ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡಬೇಕು. ಈ ನಿಟ್ಟಿನಲ್ಲಿ ಸಮಾಜದ ವತಿಯಿಂದ ಹಾಸ್ಟೆಲ್ ನಿರ್ಮಿಸುವ ಕೆಲಸ ಮಾಡಲಾಗುವುದು ಎಂದು ತಮ್ಮ ಗುರಿಯನ್ನು ತಿಳಿಸಿದರು. ಇಡೀ ಜಿಲ್ಲೆಯಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಬಲಪಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಚುನಾವಣೆಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಕೆಲಸ ಮಾಡಿದ್ದೇನೆ. ಈ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಬೇಲೂರು ಘಟಕದ ಅಧ್ಯಕ್ಷನಾಗಿ 5 ವರ್ಷಗಳ ಕೆಲಸ ಮಾಡಿದ್ದೆ. ಶಾಸಕನಾಗಿ ಸಹ ಸೇವೆ ಸಲ್ಲಿಸಿದ್ದೇನೆ. ಜಿಲ್ಲೆಯ ಎಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ಅರ್ಜಿ ಸಲ್ಲಿಸಿದ್ದೇನೆ. ಈ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಸರ್ವ ರೀತಿಯಲ್ಲೂ ಸಹ ಬಲಪಡಿಸ್ತಕ್ಕಂಥ ಕೈಂಕರ್ಯ ತೊಡಗಬೇಕು ಅನ್ನೋ ನನ್ನ ಆಸೆ. ಅದ್ರ ಜೊತೆಗೆ ಈ ಚುನಾವಣೆ ಆಗಬಾರ್ದು, ಯುನಾನಿಮಸ್ ಆಗಿ ಎಲ್ಲಾದ್ರೂ ಸಹ ಡೈರೆಕ್ಟರ್ ಇರ್ಬೋದು, ಅಧ್ಯಕ್ಷ ಎಲೆಕ್ಷನ್ ಇರ್ಬೋದು, ತಾಲೂಕು ಮಟ್ಟ ಇರ್ಬೋದು, ಪ್ರತಿಯೊಂದು ಆಗ್ಬೇಕು. ಯಾಕಂದ್ರೆ ಇದು ಸೇವೆ ಮಾಡ್ತಕ್ಕಂಥ ಭಾಗ, ಅಧಿಕಾರ ಅನುಭವಿಸ್ತಕ್ಕಂಥದ್ದಲ್ಲ ಇದು. ಹಾಗಾಗಿ ಕುಳಿತುಕೊಳ್ತೀವಿ, ಎಲ್ಲರೂ ಏನು ಅಭಿಪ್ರಾಯ ಪಡ್ತಾರೆ ಅದಕ್ಕೆಲ್ಲರೂ ತಲೆಬಾಗಿ ಮುಂದಿನ ದಿನಮಾನಗಳಲ್ಲಿ ಒಟ್ಟಿಗೆ ಸಮಾಜದ ಅಭಿವೃದ್ಧಿ ದುಡಿತಕ್ಕಂಥ ಕೆಲಸ ಮಾಡ್ತೇವೆ. ಯುವಕರು ಖಂಡಿತ ಅದು ಅವಕಾಶ ಇದೆ. ಅದಕ್ಕೋಸ್ಕರ ಎಲ್ಲರೂ ಕುತ್ಕೊಂಡು ಮಾತಾಡ್ತೀವಿ. ಸಮಾಜದ ಕೆಲಸ ಇದು, ಸಮಾಜದ ಕೆಲಸ ಎಲ್ಲರೂ ಕುತ್ಕೊಂಡು ಮಾತಾಡ್ತೇವೆ. ಹೌದು, ಈ ಹಾಸನದಲ್ಲಿ ವಿಶೇಷವಾಗಿ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ. ಮೊದಲು ಬೇಕಾದ್ರೆ ಎಜುಕೇಶನ್ಗೆ ಪೂರಕವಾಗಿ ಇವತ್ತು ಎಜುಕೇಶನ್ ಎಲ್ಲದೂ ಸಹ ಇದೆ. ಸರ್ಕಾರಿ ಇರ್ಬೋದು, ಆರೋಗ್ಯ ಖಾಸಗಿ ಸಂಸ್ಥೆಗಳು ಎಜುಕೇಶನ್ ನಲ್ಲಿ ಅದನ್ನೆಲ್ಲವೂ ಸಹ LKG ಇರುವಂತ ಮೆಡಿಕಲ್ ಮತ್ತೊಂದೆಲ್ಲ ಇದೆ. ಆದ್ರೆ ಸಾಕಷ್ಟು ಹಾಸ್ಟೆಲ್ಗಳು ಇಲ್ಲ. ಸಮಾಜ ವತಿಯಿಂದಲೇ ಒಂದು ಹಾಸ್ಟೆಲ್ ನಡೆಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಅದ್ರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಸಮಾಜವನ್ನು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬಲಪಡಿಸತಕ್ಕಂಥ ಒಂದು ಗುರಿ ಹೊಂದಿದೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಲಿಂಗರಾಜು, ಅದ್ದೂರಿ ಕುಮಾರ್, ಬೇಲೂರು ತಾಲೂಕು ಅಭ್ಯರ್ಥಿ ಆಕಾಂಕ್ಷಿ ಬೆಣ್ಣೂರು ಯೋಗೇಶ್, ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸುಧಾ, ರವಿಕುಮಾರ್, ಗೀತಾ ಪುಟ್ಟಸ್ವಾಮಿ, ಬಲ್ಲೇನಹಳ್ಳಿ ರವಿಕುಮಾರ್, ಶಿವಣ್ಣ, ಸೋಮಶೇಖರ್, ನಾಗಭೂಷಣ್, ಚಂದ್ರಶೇಖರ್ ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. ಜಾಯ್ ಅಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯುವೆಲ್ಲರ್. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399.
raining offers at Kalyan Jewelers. Enjoy flat 50% off on making charges on all products. Conditions apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. Academy. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ, DS Academy Chairman, KRಪುರಂ, ಬೆಂಗಳೂರು. Physics faculty, 30 years experience. 80% of students are getting medical studies from my academy. It is possible with experienced faculty. First PUC ಹಾಗೂ NEET ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂಪ್ರಿಯಾ ಅಂತ. ನಾವು ಹೊಳೆನರಸೀಪುರ. ನಾನು ಈ ಸತಿ ನೀಟ್ ಕೋಚಿಂಗ್ನ DSR ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ. ಆಸ್ ಎಕ್ಸ್ಪೆಕ್ಟೆಡ್ 630 ಮಾರ್ಕ್ಸ್ ಈ ಸತಿ ಬಂದಿದೆ. ಇನ್ DSR ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್. My name is Gautami Reddy. I am from Mubagal. I am a 4th year student, medical student. I was searching for a good institution, and at that time I got in DSR Medical Academy. My name is Monica Reddy. I scored this year 600 marks. Sir took utmost care in physics. Physics was a subject which everyone would like. ನಾವು ಜಯರಾಮ್ ರೆಡ್ಡಿ ಅಂತ, ನಾವು ಚಕ್ಕದೊಡ್ಡಿ ಗ್ರಾಮ. ನಾವು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ. ನಾನು 600 ಮಾರ್ಕ್ಸ್ ತೆಗೆದಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. DSR ಅಕಾಡೆಮಿಯಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು, ಚಿಕ್ಕ ಮಗಳನ್ನು ಡಾಕ್ಟರ್ ಆಯ್ತು. DSR ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲು ಈಗ ಕೇವಲ 1,80,000 ರೂಗಳು. ನಾವು ಮಾಡುವ ಚಾಲೆಂಜ್, ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸೀಟ್ ಸಿಗದೇ ಇದ್ದರೆ ₹50,000 ವಾಪಸ್ ನೀಡಲಾಗುವುದು. ಫಸ್ಟ್ PUC ಹಾಗೂ NEET ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಸಲೈನ್ ರಸ್ತೆ ಪೊಲೀಸ್ ಕ್ವಾರ್ಟರ್ಸ್ ಆವರಣದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 38ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ 2ನೇ ದಿನದ ಪೂಜಾ ಕಾರ್ಯಕ್ರಮದಲ್ಲಿ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ, ಚಂಡಿಕಾ ಹೋಮ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಬೆಳಿಗ್ಗೆ 8 ಗಂಟೆಯಿಂದ ಅಮ್ಮನವರಿಗೆ ಮಹಾಭಿಷೇಕ, 8:30ರಿಂದ ಗಣಪತಿ ನವಗ್ರಹ ಸಹಿತ ಶ್ರೀ ಚಂಡಿಕಾ ಹೋಮ ನಡೆದು ಮಧ್ಯಾಹ್ನ 12:45ಕ್ಕೆ ಪೂರ್ಣಾಹುತಿ ನೆರವೇರಿತು.
ನಂತರ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಮಹಾಮಂಗಳಾರತಿಯೊಂದಿಗೆ ಪೂಜಾ ವಿಧಿವಿಧಾನಗಳು ಪೂರ್ಣಗೊಂಡಿತ್ತು. ನಂತರದಲ್ಲಿ ಬಂದ ಸಾವಿರಾರು ಜನ ಭಕ್ತರಿಗೆ ಅನ್ನದ ರೂಪದಲ್ಲಿ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಕ್ಕೋಡು ರಸ್ತೆಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಂಭಾಗದ ದೀನದಯಾಳ್ ಉಪಾಧ್ಯಾಯ ಬಡಾವಣೆಯಲ್ಲಿ ಓಡಾಡಲು ರಸ್ತೆ ಇಲ್ಲದೆ ತುಂಬಾ ಸಮಸ್ಯೆಯಾಗಿದೆ ಎಂದು ನಿವಾಸಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಬಡಾವಣೆ ನಿವಾಸಿ ಗಿರೀಶ್ ಮತ್ತು ಪ್ರಸನ್ನ ಮಾತನಾಡಿ, ಈ ರಸ್ತೆ ನಕಾಶೆಯಲ್ಲಿದ್ದು ಇದು ಸರಿಪಡಿಸಿಲ್ಲ. ಇದನ್ನು ಪುರಸಭೆಯವರಿಗೆ ಕೇಳಿದರೆ ಇದು ಬೇರೆಯವರಿಗೆ ಜಾಗ ಸೇರುತ್ತೆ ಎಂದು ಹಿಂಬರಹ ಹಾಕಿ ಕಳಿಸಿಕೊಟ್ಟಿದ್ದಾರೆ. ಲೇಔಟ್ ಪ್ಲಾನ್ನಲ್ಲಿ ರಸ್ತೆ ಅಂತ ಇದೆ. ಅದೇ ರಸ್ತೆಯಲ್ಲಿ 3 ವರ್ಷದಿಂದ ಓಡಾಡಿದ್ದೇವೆ. ಈಗ ಈ ರಸ್ತೆಗೆ ಬೇಲಿ ಹಾಕಿದ್ದಾರೆ. ಅದನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಹಲವು ಬಾರಿ ಹೇಳಿದರೂ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೂ ಹೇಳಿದರೂ ಗಮನ ಹರಿಸಿಲ್ಲ. ತಹಸೀಲ್ದಾರ್ ಅವರಿಗೆ ಹೇಳಿದರೂ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಪುರಸಭೆಯವರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರ ಅವರನ್ನು ಕೇಳಿ ಎಂದು ಹೇಳಿ ಸುಮ್ಮನಾಗಿ ಬಿಟ್ಟರು. ಈಗ ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಎಂದು ಗೊತ್ತಾಗುತ್ತಾ ಇಲ್ಲ. ಮನೆಗೆ ಓಡಾಡಲು ಈ ರಸ್ತೆ ಅಗತ್ಯವಾಗಿ ನಮಗೆ ಬೇಕು. ರಸ್ತೆ ಇಲ್ಲದಿದ್ದರೂ ಪುರಸಭೆಯವರು ಈ ಒಂದು ಮನೆಗೆ ಪರವಾನಗಿಯನ್ನು ಕೊಡುತ್ತಾ ಇದ್ದಾರೆ. 8 ಮನೆಗಳಿಗೆ ಈ ರಸ್ತೆ ಓಡಾಡಲು ಅಗತ್ಯವಾಗಿ ಬೇಕು. ಎಲ್ಲರೂ ಕೂಡ ಅಧಿಕಾರಿಗಳಿಗೆ ಹೋಗಿ ಹೇಳಿದರೂ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ರಸ್ತೆನೇ ಇಲ್ಲ ಎಂದ ಮೇಲೆ ಹಿಂಬರಹ ಬರೆದುಕೊಟ್ಟು ಈ ಮನೆ ಕಟ್ಟುವುದಕ್ಕೆ ಪರವಾನಗಿ ಹೇಗೆ ಕೊಟ್ಟರು? 1 ವರ್ಷದಿಂದ ಪುರಸಭೆಗೆ ಅಲೆದು ಸಾಕಾಗಿ ಈಗ ಹಿಂಬರಹ ಬರೆದು ಬೇರೆಯವರಿಗೆ ಈ ರಸ್ತೆ ಸೇರುತ್ತಾ ಇದೆ ಎಂದು ಕೊಟ್ಟಿದ್ದಾರೆ. ನಂತರ ನಾವು ಜಿಲ್ಲಾಧಿಕಾರಿಯವರ ಹತ್ತಿರ ಹೋಗಿ ಸಮಸ್ಯೆ ಹೇಳಿಕೊಂಡೆವು. ಅವರು ತಹಸೀಲ್ದಾರ್ ಅವರಿಗೆ ಹೇಳಿ ಒಬ್ಬ ಸರ್ವೆ ಅವರನ್ನು ಕಳಿಸಿಕೊಟ್ಟರು. ಆಗ ಅವರು ಲೇಔಟ್ ಪ್ಲಾನ್ ತಪ್ಪಿದೆ ಎಂದು ಹೇಳಿ ಅವರು ಕೂಡ ಸುಮ್ಮನಾದರು. ಓಡಾಡಲು ರಸ್ತೆ ಇಲ್ಲದೆ ತುಂಬಾ ತೊಂದರೆಯಾಗಿದೆ. ಇನ್ನು ಮಳೆಗಾಲದಲ್ಲಿ ಸಾಕಷ್ಟು ಕೆಸರು ಗುಂಡಿಗಳಾಗಿ ಓಡಾಡಲು ತೊಂದರೆಯಾಗುತ್ತಿದೆ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಮಾಡಿಕೊಡಬೇಕು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಥರ ಅಭಿವೃದ್ಧಿ ಪುರಸಭೆಯವರಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ. ಇದುವರೆಗೂ DC ಅವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪುರಸಭೆ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, MLA ಅವ್ರಿಗೂ ಹೇಳಿದ್ದೀವಿ. ಚರಂಡಿ ಕ್ಲೀನ್ ಆಗಲಿ, ರಸ್ತೆ ಆಗಲಿ ಸರಿಯಾಗಿ ಅಭಿವೃದ್ಧಿ ಯಾವುದು ಮಾಡಿಲ್ಲ. ಯೂಶಲಿ ವ್ಯವಸ್ಥೆ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರೋಂಥ ರಸ್ತೆ ನೋಡಿ, ಇದು ಹಿಂಗಿದೆ. ಇಲ್ಲಿ ಮನೆಗೆ ಹೋಗೋಕ್ಕೆ ಪ್ರಾಬ್ಲಮ್ ಇದೆ. ಈ ರಸ್ತೆ ಟೌನ್ ಪ್ಲಾನಿಂಗಲ್ಲಿ ರಸ್ತೆ ಅಂತ ಇದೆ, ಆದರೆ ಈ ರಸ್ತೆನ ಅಭಿವೃದ್ಧಿ ಪಡಿಸಿಲ್ಲ ಪುರಸಭೆಯವರು. ಹೋಗಿ ಕೇಳಿದ್ರೆ ಅದು ಬೇರೆಯವ್ರ ಜಾಗದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಹಿಂಬರ ಕೊಟ್ಟು ಕಳಿಸಿದ್ದಾರೆ. ಲೇಔಟ್ ಪ್ಲಾನಲ್ಲಿ ರಸ್ತೆ ಅಂತೇಳಿ ನಮಗೆ ಇದೆ. ಅದೇ ರಸ್ತೆಯಲ್ಲಿ 2-3 ವರ್ಷ ನಾವು ಓಡಾಡಿದ್ದೀವಿ. ಅದ್ರ ನಂತರ ಈ ರಸ್ತೆಗೆ ಬೇಲಿ ಹಾಕಿದ್ದಾರೆ. ಇದನ್ನು ತೆರವುಗೊಳಿಸ್ಕೊಡಿ ಅಂತೇಳಿ ಹಲವು ಬಾರಿ ಕೇಳ್ಕೊಂಡಿದ್ದೀವಿ. ಆದರೂ ಕೂಡ ಯಾರು ಗಮನ ಹರಿಸ್ತಿಲ್ಲ. ಮಾನ್ಯ ಶಾಸಕರಲ್ಲಿ ಕೂಡ ಇದನ್ನು ಮನವಿ ಮಾಡ್ಕೊಂಡಿದ್ವಿ, ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ. ನಂತರ ನಾವು ತಹಸೀಲ್ದಾರ್ ಮೇಡಮ್ ಹತ್ರ ಹೋದ್ವಿ. ಅವರು ಕೂಡ ನಮಗೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಇದು ಪುರಸಭೆಯವರು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದವ್ರನ್ನ ಕೇಳಿ ಅಂತೇಳಿ ಅವರು ಕೂಡ ಸುಮ್ಮನಾಗ್ಬಿಟ್ರು. ಈಗ ನಾವು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮನೆಗೆ ಓಡಾಡಲಿಕ್ಕೆ ಈ ರಸ್ತೆ ನಮಗೆ ಬೇಕು ಅಗತ್ಯವಾಗಿ. ಇಲ್ಲಿ ರಸ್ತೆ ಇಲ್ಲ, ಆದರೂ ರಸ್ತೆ ಇಲ್ಲದೇ ಇದ್ರೂ ಕೂಡ ಪುರಸಭೆಯವರು ಈ ಒಂದು ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ರಸ್ತೆ ಇಲ್ಲದಿದ್ರು ಕೂಡ ಪುರಸಭೆ ಅಧಿಕಾರಿಗಳು ಈ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ನಾವು ಎಲ್ಲಿ ಓಡಾಡೋದು ಈಗ ಈ ತರ ಇದ್ರೆ ಇದನ್ನು ಯಾರ ಹತ್ರ ಹೇಳ್ಕೋಬೇಕು ಏನಂತ ಗೊತ್ತಾಗದೆ ನಾವು ಹೆಚ್ಚು ಕಮ್ಮಿ ಒಂದು 7-8 ಮನೆಗಳಿಗೆ ಈ ರಸ್ತೆ ಅಗತ್ಯವಾಗಿ ಬೇಕು. ಎಲ್ಲರೂ ಕೂಡ ಅಧಿಕಾರಿಗಳ ಹತ್ರ ಹೋಗಿದ್ದೀವಿ, ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮತ್ತೆ ಈಗ ರಸ್ತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಬರ ಕೊಟ್ಟು ಸುಮ್ಮನಾಗಿದ್ದಾರೆ. ರಸ್ತೆ ಇಲ್ದಿದ್ಮೇಲೆ ಈ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಹೇಗೆ ಕೊಟ್ಟರು ಅವರು? ಇದೆಲ್ಲ ತುಂಬಾ ಸಮಸ್ಯೆಗಳಿದೆ. ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು, ದೀನದಯಾಳು ಉಪಾಧ್ಯಾಯ ಬಡಾವಣೆ, ಬಿಕ್ಕೋಡ್ ರಸ್ತೆ, ಮಲ್ಲಿಕಾರ್ಜುನ ಗ್ರೂಪ್ಸ್ ಅವ್ರು ಮಾಡಿರೋಂಥ ಲೇಔಟ್ ಇದು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇರೋಂಥದ್ದು. ಪದವಿ ಪೂರ್ವ ಕಾಲೇಜ್ ಇಲ್ಲ ಇದೆ. ಇಲ್ಲಿ ಡ್ರೈನೇಜ್ ಕೂಡ ಇದೆ, UGDದೆಲ್ಲ ಇಲ್ಲೇ ಬರ್ತಾ ಇದೆ. ಇದು ಕೂಡ ಕ್ಲೀನ್ ಆಗಿಲ್ಲ. ಈ ರಸ್ತೆ ಆಗದೇ ಇರೋ ಕಾರಣದಿಂದ ಈ UGD ಕೂಡ ಕ್ಲೀನ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅಡ್ಡಲಾಗಿ ಬೇಲಿ ಹಾಕಿರೋರು ಈ ರಸ್ತೆಗೆ ಹೋಗಿರೋ ಚರಂಡಿಗೆ ಹೋಗಿರೋದನ್ನ ಕ್ಲೀನ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಅಧಿಕಾರಿಗಳು ಬಗೆಹರಿಸ್ತಾ ಇಲ್ಲ, ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಹಂಗಾಗಿ ಸಂಬಂಧಪಟ್ಟವರು ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳಾದ ಮೋಹನ್ ಕುಮಾರ್, ದಾಸಪ್ಪ, ಭಾಗ್ಯಮ್ಮ, ಮೈತ್ರಿ, ಪುಷ್ಪ, ಗೌರಮ್ಮ, ಮಂಜುಳಮ್ಮ ಇತರರು ಹಾಜರಿದ್ದರು. ಹಾಸನದ ಭೋಜನ ಪ್ರಿಯರಿಗೆ ಒಂದು ಸಂತಸ ಸುದ್ದಿ. ಇದೀಗ ನಗರದ ಬಸಟ್ಟಿ ಕೊಪ್ಪಲಿನ ನಾಗರಕಟ್ಟೆ ಬಾವಿ ಹತ್ತಿರ ನೂತನವಾಗಿ ಆರಾಧನಾ ನಾಟಿ ಸ್ಟೈಲ್ ಹೋಟೆಲ್ ಅನ್ನು ಆರಂಭಿಸಲಾಗಿದೆ. ಹಾಸನದ ಸಾರ್ವಜನಿಕರಿಗೆ ಮಾಂಸಾಹಾರ ಪ್ರಿಯರಿಗಾಗಿ ಆರಾಧನಾ ನಾಟಿ ಸ್ಟೈಲ್ ಹೋಟೆಲ್ ಅನ್ನು ಹಾಸನದ ಶರತ್ರವರು ಪ್ರಾರಂಭಿಸಿದ್ದಾರೆ. ಈ ಹೋಟೆಲ್ಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಶುಚಿರುಚಿಯಾದ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ.
ಭೋಜನ ಪ್ರಿಯರ ನಾಲಿಗೆಯಲ್ಲಿ ನೀರು ಸುರಿಸುವಂತಹ ಉತ್ತಮ ಗುಣಮಟ್ಟದ ವಿವಿಧ ರುಚಿಕರವಾದ ಮಾಂಸಾಹಾರಿ ಖಾದ್ಯಗಳು ಇಲ್ಲಿ ಲಭ್ಯವಿದೆ. ಈ ಬಗ್ಗೆ ಮಾಹಿತಿ ನೀಡಿದ ನಾಗರಾಜ್, ನಮ್ಮಲ್ಲಿ ಮಾಂಸಾಹಾರಿ ಶುಚಿರುಚಿಯಾದ ನಾಟಿ ಸ್ಟೈಲ್ನಲ್ಲಿ ಕೆರಳಾಪುರದ ಸ್ಟೈಲ್ನ ಮಾಂಸಾಹಾರಿ ಉಪಹಾರಗಳನ್ನು ದೊರೆಯುತ್ತದೆ ಎಂದು ಹಾಗೂ ಹಾಸನದ ಸಾರ್ವಜನಿಕರು ಒಮ್ಮೆ ಭೇಟಿ ನೀಡಿ ಸವಿರುಚಿಯ ಭೋಜನ ಸವಿಯಿರಿ ಎಂದು ಕೋರಿದರು. ನಮ್ಮ ಸ್ನೇಹಿತರಾದಂಥ ಶರತ್ ಅವರು ಈಗ ಬಸಡಿಕೊಪ್ಪಲಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಮಾಡಿದ್ದಾರೆ, ಆರಾಧನಾ ನಾಟಿ ಸ್ಟೈಲ್ ಅಂತ. ಆ ಹೆಸರಿಗೆ ತಕ್ಕನಾಗೆ ನಾಟಿ ಸ್ಟೈಲು ವೆರೈಟಿ ತುಂಬಾ ಇದೆ. ತಲೆ ಮಟನ್ ಇರ್ಬೋದು, ಬೋಟಿ ಇರ್ಬೋದು, ಆಮೇಲೆ ಫಿಶ್ ಸಾಂಬಾರ್ ಇರ್ಬೋದು, ಫಿಶ್ ಫ್ರೈ, ಆಮೇಲೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಈಗ ಸುತ್ತಮುತ್ತ ಈ ಏರಿಯಾದಲ್ಲಿ ಎಲ್ಲೂ ಫ್ಯಾಮಿಲಿ ರೆಸ್ಟೋರೆಂಟ್ ಯಾವುದೂ ಇರಲಿಲ್ಲ, ಹಾಗಾಗಿ ಇದೊಂದು ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿದೆ. ಇಲ್ಲಿ ತುಂಬ ಊಟ ಎಲ್ಲ ಚೆನ್ನಾಗಿದೆ. ಈಗ ನಾವು ಟೇಸ್ಟ್ ಮಾಡಿದ್ದೀವಿ, ಭಟ್ರು ಕೂಡ ಕೇರಳಾಪುರದಿಂದ ಕರೆಸಿದ್ದೀವಿ. ಹಾಗಾಗಿ ಬಾಳೆ ಎಲೆ ಊಟ ಇದೆ, ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಒಂದ್ಸಲ ಬಂದು ಎಲ್ಲರೂ ವಿಸಿಟ್ ಕೊಟ್ಟು ಟೇಸ್ಟ್ ಮಾಡಿ ಅಂತ ಎಲ್ಲ ಕೇಳ್ಕೊತಾ ಇದ್ದೀವಿ. ಸಿಟಿಲಲ್ಲೇ ಬರುವಾಗ ಆರಾಧನಾ ಹೋಟ್ಲು ಅಂತ ಹೊಸದಾಗಿ ಓಪನ್ ಆಗಿತ್ತು, ಟೇಸ್ಟ್ ನೋಡೋಣ ಅಂತ ಬಂದು ಬಿರಿಯಾನಿ ತಗೊಂಡು ಮತ್ತು ಬಾಳೆದೆಲೆ ಊಟ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಕೊಡಿ, ಫ್ಯಾಮಿಲಿ ಸಮೇತ ಬಂದು. ವಿತ್ ಫ್ಯಾಮಿಲಿ ರೆಸ್ಟೋರೆಂಟ್ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಣ್ಣಿನ ಮಗ ಎಚ್ ಡಿ ದೇವೇಗೌಡರಿಗೆ ಹಾಸನದಲ್ಲಿ ಸನ್ಮಾನ ಮಾಡುತ್ತೇನೆ. ಇಲ್ಲಿ ಕೆಲವರು ಅಧಿಕಾರದ ಮತದಿಂದ ಮೆರೆಯುತ್ತಿದ್ದಾರೆ, ಮುಂದೆ ಅವರಿಗೂ ತಕ್ಕ ಉತ್ತರ ಕೊಡುತ್ತೇನೆ. ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿಕೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಹಾಲಿನ ದಿನನಿತ್ಯದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಹಾಗೂ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದಿಂದ ಹಾಸನದಲ್ಲಿ ಪ್ರತಿಭಟನೆ. ಮತ್ತು ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ನಾಮಪತ್ರ ಸಲ್ಲಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.